ಬ್ಯಾಕ್ ಎಲ್ಲರಿಗೂ. ನನ್ನ ಲೈಫಲ್ಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ, ಎಸ್ಪೆಷಲಿ ಸೋಲೋ ಟ್ರಾವೆಲ್ ಮಾಡಬೇಕಾದ್ರೆ ಹಾಸ್ಟೆಲ್ನ ಪ್ರಿಫರ್ ಮಾಡ್ತೀನಿ. ನನ್ನ ಲೈಫಲ್ಲಿ ತುಂಬ ಹಾಸ್ಟೆಲ್ಗಳನ್ನ ವಿಸಿಟ್ ಮಾಡಿದ್ದೀನಿ. ನಾನು 2016 ಯುರೋಪ್ಗೆ ಹೋದಾಗ ಮೋಸ್ಟ್ಲಿ ಹಾಸ್ಟೆಲಲ್ಲೇ ಸ್ಟೇ ಮಾಡಿದ್ದೀನಿ. ನಾನು ಹಾಸ್ಟೆಲ್ ತುಂಬ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತ ನಮಗೆ ಈ ಡೀಟೇಲ್ ವೀಡಿಯೋದಲ್ಲಿ ಹೇಳ್ತೀನಿ. ಇದರಿಂದ ನೀವು ಎನ್ಕರೇಜ್ ಆಗಿ ಹಾಸ್ಟೆಲ್ಗೆ ಹೋಗ್ಬೋದು ಅನ್ನೋದು ಈ ವಿಡಿಯೋ ಉದ್ದೇಶ. ನಾನು ಫ್ರಾನ್ಸ್, ಜರ್ಮನಿ, ಪ್ಯಾರಿಸ್, ಥೈಲ್ಯಾಂಡ್, ಇಂಡಿಯಾದಲ್ಲಿ ಜೈಸಲ್ಮೇರ್, ಬೇರ್ ಬಿಲ್ಲಿಂಗ್, ಧಾಮ್ಕೋಟ್ ಇಲ್ಲೆಲ್ಲ ಹಾಸ್ಟೆಲಲ್ಲೇ ಉಳ್ಕೊಂಡಿದ್ದೀನಿ. ಸೊ ಹಾಸ್ಟೆಲ್ ಅಂದ್ರೇನು, ನಾನು ಯಾಕೆ ಹಾಸ್ಟೆಲ್ನ ಚೂಸ್ ಮಾಡ್ತೀನಿ, ಇದರೆಲ್ಲ ಬಗ್ಗೆ ನಾನು ಹೇಳ್ತಾ ಈ ಬೇರ್ ಬಿಲ್ಲಿಂಗಲ್ಲಿ ನಾವು ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡ್ಬಂದು ಇದ್ದಿದ್ದು ಹಾಸ್ಟೆಲ್ನೂ ತೋರಿಸ್ತೀನಿ. ಆ ಹಾಸ್ಟೆಲ್ ತೋರಿಸ್ತಾ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಬೇಸಿಕ್ ಇಂಟ್ರೊಡಕ್ಷನ್ ಆನ್ ಹಾಸ್ಟೆಲ್ ಹೇಗಿರುತ್ತೆ, ಹಾಸ್ಟೆಲ್ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲ ನೀವು ತಿಳ್ಕೊಂಡು ನೀವು ಮೋಸ್ಟ್ಲಿ ಹಾಸ್ಟೆಲ್ನ ನೆಕ್ಸ್ಟ್ ಟ್ರಿಪ್ಪಲ್ಲಿ ಪ್ರಿಫರ್ ಮಾಡ್ತೀರಾ ಅನ್ನೋದು ನನ್ನ ಉದ್ದೇಶ. ನನ್ನ ಎಕ್ಸ್ಪೀರಿಯನ್ಸ್ ಹಾಸ್ಟೆಲಲ್ಲಿ ತುಂಬ ಇದೆ. ಕೆಲವು ಹೇಳೋಕ್ಕಾಗಲ್ಲ, ಕೆಲವು ಹೇಳಲೇಬೇಕಾಗಿದ್ದ ಎಕ್ಸ್ಪೀರಿಯನ್ಸ್. ಕೆಲವು ಹೇಳಲೇಬೇಕಾಗಿದ್ದ ಎಕ್ಸ್ಪೀರಿಯನ್ಸಲ್ಲಿ ಒಂದೇನೆಂದರೆ, ನಾನು ಥೈಲ್ಯಾಂಡ್ ಸೋಲೋ ಟ್ರಿಪ್ ಹೋಗಿದ್ದೆ ಜಸ್ಟ್ ಪ್ಯಾಂಡಮಿಕ್ಕಿಂತ ಮುಂಚೆ. ಆವಾಗ ಅಲ್ಲಿ ನನ್ನ ಬ್ಯಾಂಕ್ ಕಾರ್ಡ್ ವರ್ಕ್ ಆಗ್ತಿರಲಿಲ್ಲ. ಅವರು ಏನೋ ಫ್ರಾಡ್ ಟ್ರಾನ್ಸಾಕ್ಷನ್ ಅಂತ ಅಂದ್ಕೊಂಡು ಅದನ್ನು ಬ್ಲಾಕ್ ಮಾಡಿದರು. ಸೊ ಯಾವುದೋ ದೇಶದಲ್ಲಿ ಯಾವುದೋ ಊರಲ್ಲಿ ದುಡ್ಡಿಲ್ದೇ ಇದ್ದೆ. ಸೊ ಅಲ್ಲಿ ನನಗೆ ಇಸಬೆಲ್ಲಾ ಅನ್ನೋಳು ಒಬ್ಬಳು ಸ್ವಿಟ್ಜರ್ಲ್ಯಾಂಡೋಳು ಮೀಟ್ ಮಾಡಿ, ಅವಳನ್ನ ನಾನು ಮೀಟ್ ಮಾಡಿ ಜಸ್ಟ್ ಬೆಳಗ್ಗೆ ನನ್ನ ರೂಮ್ಮೇಟ್ ಆಗಿದ್ಲು. ಸೊ ಜಸ್ಟ್ ಬೆಳಗ್ಗೆ ಮೀಟ್ ಮಾಡಿ ನಾವು ಹಾರ್ಡ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಮಾಡಿದ್ವಿ ಅಷ್ಟೇ. ಅವಳು ನನಗೆ 30,000 ರೂಪೀಸ್ ಕೊಟ್ಟಿದ್ಲು ವಿತೌಟ್ ಎನಿ ಬ್ಯಾಕ್ಗ್ರೌಂಡ್. ನನಗೆ ಅವಳು ಯಾರು ಅಂತಲೇ ಗೊತ್ತಿಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಈ ಹಾಸ್ಟೆಲ್ ಕಾನ್ಸೆಪ್ಟ್ ಅಂದರೆ ಏನು? ತುಂಬ ವರ್ಷಗಳಿಂದ ಎಲ್ಲ ಕಡೆ ಇದೆ ಹಾಸ್ಟೆಲ್. ಅದರ ಮೇನ್ ಕೋರ್ ಕಾನ್ಸೆಪ್ಟ್ ಅಂದರೆ ಏನು? ಸೊ ಮೇನ್ಲಿ ಹಾಸ್ಟೆಲ್ ಇರೋದು ಸೋಲೋ ಟ್ರಾವೆಲರ್. ನೀವು ಫೀಮೇಲ್ ಸೋಲೋ ಟ್ರಾವೆಲ್ ಆಗಿದ್ದರೆ ದ ಬೆಸ್ಟ್ ಆಪ್ಷನ್ ಹಾಸ್ಟೆಲ್. ಸೇಫ್ಟಿ ಇರುತ್ತೆ, ಕ್ಲೀನ್ಲಿನೆಸ್ ಇರುತ್ತೆ, ಆ್ಯಂಡ್ ಯು ವಿಲ್ ಮೀಟ್ ಲಾಡ್ ಆಫ್ ಲೈಕ್ ಮೈಂಡೆಡ್ ಪೀಪಲ್. ನಿಮ್ಮ ಥರನೇ ಜನಗಳನ್ನ ಮೀಟ್ ಮಾಡ್ತೀರಾ. ಒಂದು ಕಮ್ಯುನಿಟಿ ಎಸ್ಟಾಬ್ಲಿಷ್ ಆದರೆ ಒಬ್ರಿಗೊಬ್ರು ಇನ್ಫಾರ್ಮೇಷನ್ ಶೇರ್ ಮಾಡ್ತೀರಾ, ಹೆಲ್ಪ್ ಮಾಡ್ಕೊಳ್ತೀರಾ. ಆಮೇಲೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಒಂದು ಹಾಸ್ಟೆಲ್ ಎನ್ವಿರಾನ್ಮೆಂಟಲ್ಲಿ ಸಿಗುತ್ತೆ. ಅಷ್ಟಲ್ದೇ ಹಾಸ್ಟೆಲ್ ತುಂಬ ಈವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾರೆ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ, ಒಂದು ಕಮ್ಯುನಿಟಿ, ಒಂದು ಎಂಜಾಯಬಲ್ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ನೀವು ಒಂದು ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಕಾಮನ್ ಏರಿಯಾ ಅಂತ ಇರುತ್ತೆ, ಅಲ್ಲೆಲ್ಲ ನಿಮಗೆ ಬೋರ್ಡ್ ಗೇಮ್ಸ್, ಸ್ನೂಕರ್, ಮಲ್ಟಿಪಲ್ ಥಿಂಗ್ಸ್ ಇರುತ್ತೆ. ಕೆಲವು ಪಾರ್ಟಿ ಹಾಸ್ಟೆಲ್ಗಳಿರುತ್ತೆ, ಅದರಲ್ಲಿ ಬಾರ್ಗಳಿರುತ್ತೆ, ನೀವು ಕ್ರೇಜಿ ಪಾರ್ಟಿಗಳು ಮಾಡ್ಬೋದು. ಅದಲ್ಲದೆ ನಿಮಗೆ ಈವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಕೆಲವು ಹಾಸ್ಟೆಲ್ಗಳಲ್ಲಿ ಪಬ್ ಕ್ರಾಲ್ ಮಾಡ್ತಾರೆ, ಇಲ್ಲ ಔಟಿಂಗ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಟಿದು ಸ್ಪೆಷಾಲಿಟಿ ಏನು ಅನ್ನೋದು ಈವೆಂಟ್ ಆರ್ಗನೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ಡಿಫ್ರೆಂಟ್ ಹಾಸ್ಟೆಲ್ಗಳು ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ಆರ್ಗನೈಸ್ ಮಾಡ್ತಾರೆ. ಸೊ ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಒಂದು ಊರಿಗೆ ಹೋಗಿ ಆ ಊರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಹಾಸ್ಟೆಲ್ ಇಸ್ ದ ಬೆಸ್ಟ್ ಆಪ್ಷನ್. ಈ ಹಾಸ್ಟೆಲ್ ಹೇಗಿರುತ್ತೆ, ಅದ್ರ ಪ್ರೈಸಸ್ ಏನು, ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಹೀಗೆ ಹೇಳ್ತೀನಿ. ಸೊ ಹಾಸ್ಟೆಲ್ ನೀವು ಹೋದ ತಕ್ಷಣ, ಸೊ ಇಟ್ ಈಸ್ ಅ ಶೇರ್ಡ್ ಕಮ್ಯುನಿಟಿ ಸ್ಪೇಸ್. ಅಂದರೆ ನಿಮಗೆ ಮೇನ್ ನೀವು ರೆಸ್ಟಿಂಗ್ ಪ್ಲೇಸ್, ನೀವು ಮಲ್ಕೊಳ್ಳೋ ಜಾಗ ಒಂದು ಶೇರ್ಡ್ ಸ್ಪೇಸ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಮೋಸ್ಟ್ ಪೀಪಲ್ ಪ್ರಿಫರ್. ಯಾಕೆಂದರೆ ದಟ್ ಈಸ್ ದಿ ಮೋಸ್ಟ್ ಚೀಪೆಸ್ಟ್ ಆಪ್ಷನ್ ಯು ಹ್ಯಾವ್. ಅಂದರೆ ಬಂಕ್ ಬೆಡ್ಗಳಿರುತ್ತೆ, ಶೇರ್ಡ್ ಮಿಕ್ಸ್ಡ್ ಡಾರ್ಮೆಟ್ರಿಗಳಿರುತ್ತೆ, ವಿಚ್ ವಿಲ್ ಬಿ ದ ಮೋಸ್ಟ್ ಚೀಪೆಸ್ಟ್. ಅದೇ ತುಂಬ ಚೀಪಾಗಿ ಸಿಗೋದು ನಿಮಗೆ. ಅದರಲ್ಲಿ ಹುಡುಗಿ ಎಲ್ಲ ರೂಮ್ನ ಶೇರ್ ಮಾಡ್ತಿರ್ತೀರ. 10 ಬೆಡ್ದು ರೂಮ್ಸ್ ಇರುತ್ತೆ, 8 ಬೆಡ್ದು ರೂಮ್ಸ್ ಇರುತ್ತೆ, ನಿಮ್ಗೆ ಬಂಕ್ ಬೆಡ್ಸ್ ಇರುತ್ತೆ. ಸೊ ಒಂದು ಬಂಕ್ ಬೆಡ್ನ ನಿಮ್ಗೆ ಅದರಲ್ಲಿ ಅಲೋಕೇಟ್ ಮಾಡ್ತಾರೆ. ಈಚ್ ಬಂಕ್ ಬೆಡ್ಗೂ ಒಂದು ಸೆಪ್ರೇಟ್ ಚಾರ್ಜಿಂಗ್ ಪೋರ್ಟ್ ಮತ್ತು ಲೈಟ್ನ ಕೊಟ್ಟಿರ್ತಾರೆ. ಯೂಶಲಿ ಎಲ್ಲ ಹಾಸ್ಟೆಲಲ್ಲೂ ಒಂದೊಂದು ರೂಮಲ್ಲೂ ನಿಮ್ಗೊಂದು ಲಾಕರ್ ಥರ ಇಟ್ಟು ನಿಮ್ಮ ಲಗೇಜ್ನ ಇಡೋಕ್ಕೆ. ಆ ಲಾಕರ್ ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ಯಾಕೆಂದರೆ ಯೂಶಲಿ ಟ್ರಾವೆಲರ್ಸ್ ಬ್ಯಾಕ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಇನ್ ಆರ್ಡರ್ ಟು ಫಿಟ್ ಇನ್ ಆಲ್ ದಟ್ ಸ್ವಲ್ಪ ದೊಡ್ಡದಾಗೇ ಮಾಡಿರ್ತಾರೆ. ಸೊ ಅಲ್ಲೆಲ್ಲ ನೀವು ವಸ್ತುಗಳು ಇಟ್ಕೋಬೋದು. ಸೊ ಲಾಕರ್ ಮಾತ್ರ ತೊಗೊಂಡೋಗೋದು ಮರಿಲೇಬೇಡಿ, ಲಾಕ್ ಆ್ಯಂಡ್ ಕೀ ಬೇಕೇ ಬೇಕು. ಸೊ ನೀವು ಒಂದು ಜಾಗದಲ್ಲಿ ಉಳ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಲಾಕ್. ಸೊ ಈ ಥರ ಕಾಮನ್ ಡಾಮಿಟ್ರಿಗಳಿರುತ್ತೆ. ಅಕಸ್ಮಾತ್ ನಿಮಗೆ ಪ್ರೈವೇಟ್ ಸ್ಪೇಸ್ ಬೇಕು, ನೀವು ಪ್ರೈವೇಟ್ ಟ್ರಿಪ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಆಪ್ಷನ್ಸ್ ಇರುತ್ತೆ. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಶೇರಿಂಗ್ ಡಾಮಿಟ್ರಿ ಆದರೆ 300, 500, 600 ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆದರೆ ನೀವು ಪ್ರೈವೇಟ್ ಸ್ಪೇಸ್ ತೊಗೊಂಡ್ರೆ ಆಲ್ಮೋಸ್ಟ್ ಹೋಟೆಲ್ ರೇಟೇ ಆಗುತ್ತೆ. 1500, 2000 ರೂಪೀಸ್ ತನಕ ಹೋಗುತ್ತೆ. ಡಿಪೆಂಡ್ ಆಗುತ್ತೆ ಯಾವ ಹಾಸ್ಟೆಲ್ ಹೋಗ್ತಾ ಇದ್ದೀರಾ ಅಂತ. ಸೊ ಇಂಡಿಯಾದಲ್ಲಿ ZOSTEL ಅನ್ನೋ ಚೈನು ತುಂಬ ಮೋಸ್ಟ್ ಪಾಪ್ಯುಲರ್ ಹಾಸ್ಟೆಲ್.
ಮೋಸ್ಟ್ ಹ್ಯಾಪನಿಂಗ್ ಹಾಸ್ಟೆಲ್ ಅಂದರೆ ಯೂಶ್ವಲಿ ZOSTELೇ. ಪ್ರೈಸಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಬಜೆಟ್ ಟ್ರಾವೆಲಿಂಗ್, ಸ್ಟೂಡೆಂಟ್ ಟ್ರಾವೆಲರ್ಗೆ ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ನೀವು ತುಂಬ ಟೈಟ್ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ, ಯಾಕೆಂದರೆ ಒಂದೊಂದು ನೈಟ್ಗೆ 600, 700, 800, ನೀವು ಪೀಕ್ ಸೀಸನಲ್ಲಿ ಹೋದರೆ 900 ತನಕನೂ ಇರುತ್ತೆ. ನೀವು ಡಿಪೆಂಡ್ ಆಗುತ್ತೆ ಎಲ್ಲಿದೆ ಹಾಸ್ಟೆಲ್ಲು, ಅದು ಕ್ರೌಡ್ ಹೇಗಿದೆ, ಅದು ಯಾವ ಸೀಸನ್ಲ್ಲಿ ಹೋಗ್ತಾ ಇದ್ದೀರಾ, ಇದೆಲ್ಲ ಡಿಪೆಂಡ್ ಆಗುತ್ತೆ. ಅದೇ ರೀತಿ ನಿಮಗೆ ಬೇರೆ ಹಾಸ್ಟೆಲ್ ಚೈನ್ಸು ಇದೆ. ಫಾರ್ ಎಕ್ಸಾಂಪಲ್ ಮುಸ್ಟಾಚ್ ಹಾಸ್ಟೆಲ್, ಬ್ಯಾಕ್ ಪ್ಯಾಕರ್ ಪಾಂಡಾ, ಇವೆಲ್ಲ ಹಾಸ್ಟೆಲ್ಸ್ಗಳಿದೆ. ಇದರಲ್ಲಿ ನಿಮಗೆ ಚೀಪಾಗೂ ಸ್ಟೇ ಸಿಗುತ್ತೆ. ನಿಮಗೆ ಆ್ಯಸ್ ಚೀಪ್ ಆ್ಯಸ್ 200, 250 ರುಪೀಸ್ಗೂ ಸಿಗುತ್ತೆ. ಸೊ ನೀವು ತುಂಬ ಟೈಟ್ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಈಸ್ ದ ಬೆಸ್ಟ್. ನಾಟ್ ಓನ್ಲಿ ಟೈಟ್ ಬಜೆಟ್, ನೀವೊಂದು ಹೋಲ್ ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ನ್ಯೂ ಪೀಪಲ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ಊರು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಹಾಸ್ಟೆಲ್ ಬಂದಾಗ ಫುಡ್ ಕತೆ ಏನು ಅಂದರೆ, ಎವ್ರಿ ಹಾಸ್ಟೆಲಲ್ಲಿ ಒಂದು ಕೆಫೆ ಅಂತ ಇರುತ್ತೆ, ಅವ್ರದ್ದೇ ಒಂದು ಮೆನು ಇರುತ್ತೆ. ಅಲ್ಲಿ ಫುಡ್ ನೀವು ದುಡ್ಡು ಕೊಟ್ಟು ತೊಗೋಬೋದು. ಎಲ್ಲ ಹಾಸ್ಟೆಲ್ಗಳಲ್ಲೂ ಫುಡ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಹಾಸ್ಟೆಲ್ಗಳು ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನೀವು ಬೇರೆ ಆಪ್ಷನ್ಗಳು ನೋಡ್ಕೊಳ್ಳೋದು ಒಳ್ಳೆಯದು. ಸೊ ನೀವು ಹಾಸ್ಟೆಲ್ ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ, hostelworld.com ಅನ್ನೋ ವೆಬ್ಸೈಟ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಅದೇ ರೀತಿ ಎವ್ರಿ ಚೈನ್ ಆಫ್ ಹಾಸ್ಟೆಲ್, ZOSTEL ಆಗಿರ್ಬೋದು, ಮುಸ್ಟಾಚ್ ಆಗಿರ್ಬೋದು, ಬ್ಯಾಕ್ ಪ್ಯಾಕರ್ ಪಾಂಡಾ ಆಗಿರ್ಬೋದು, ಇವ್ರದ್ದೇ ಆದ ವೆಬ್ಸೈಟ್ಗಳಿದೆ, ಅಲ್ಲಿಂದನೂ ಬುಕ್ ಮಾಡ್ಕೋಬೋದು. ಆದರೆ ನಾನು ಪರ್ಸ್ನಲಾಗಿ ಪ್ರಿಫರ್ ಮಾಡೋದು ಹಾಸ್ಟೆಲ್ ವರ್ಲ್ಡ್, ಯಾಕೆಂದರೆ ಇಂಟರ್ನ್ಯಾಷನಲ್ ಹಾಸ್ಟೆಲ್ಗಳು ಮತ್ತು ಇಂಡಿಯಾ ಹಾಸ್ಟೆಲ್ಗಳು ಎಲ್ಲ ಬುಕ್ ಮಾಡೋ ಆಪ್ಷನ್ ನಿಮ್ಗೆ ಸಿಗುತ್ತೆ. ಸೊ ನಾನು ನಿಮ್ಗೆ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ನೀವು ಹಾಸ್ಟೆಲ್ಗೆ ಹೋಗಬೇಕು ಅಂದರೆ ಏನಿಲ್ಲ, ಒಂದು ನೆಕ್ಸ್ಟ್ ಟ್ರಿಪ್ನ ಒಂದು ಬ್ಯಾಗ್ ತೊಗೊಳ್ಳಿ, ಓಪನ್ ಮೈಂಡೆಡ್ ಇಟ್ಕೊಳ್ಳಿ, ಹೊಡ್ತಾ ಇರಿ. ಅಲ್ಲಿಗೆ ಹೋಗಿ ಅಲ್ಲಿ ಜನಗಳ ಜೊತೆ ಮೀಟಾಗಿ ಅವ್ರ ಜೊತೆ ಬೆರ್ತು ಅವ್ರ ಜೊತೆ ಸಿಟಿಗಳನ್ನ ಎಕ್ಸ್ಪ್ಲೋರ್ ಮಾಡಿ, ಜೆನ್ಯೂನಾಗಿ ಮೀಟ್ ಮಾಡಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ಒಂದು ಬಾಂಡ್ ಎಸ್ಟಾಬ್ಲಿಷ್ ಮಾಡಿ, ಆ ಮೆಮೊರೀಸ್ ಕ್ರಿಯೇಟ್ ಮಾಡ್ತಿರಲ್ಲ, ಅದು ಪ್ರೈಸ್ಲೆಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಯಾವ್ಯಾವ ಊರಲ್ಲಿ ಯಾವ ಹಾಸ್ಟೆಲಲ್ಲಿದ್ದೆ, ಎಷ್ಟು ಪೇ ಮಾಡಿದೆ, ಇವೆಲ್ಲ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಕೇಳಿ, ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.